ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಟ್ಸ್ ಮೈ ಜಾಬ್ ಅಡ್ಡ. ಸೊ ಇವತ್ತು ನಾನು ನಿಮಗೆ ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ನಾನು ವಾಟ್ಸಪ್ ಒಂದು ಇದನ್ನ ಚಾಟ್ನ ತೋರಿಸ್ತಾ ಇದ್ದೀನಿ. ಇದೇನು ಅಂತಂತಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ನಿಮಗೆ ಒಂದು ಮೆಸೇಜ್ ಬಂದಿರುತ್ತೆ. ಅಂದರೆ ನೀವೇನಾದರೂ ಕಂದಾಯ ಇಲಾಖೆಯಲ್ಲಿ ಅವ್ರು ಕರೆದಿರುವ VAO ಅಂದರೆ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ನೀವೇನಾದ್ರು ಅರ್ಜಿ ಸಲ್ಲಿಸಿದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ನೀವು ಕಂಪಲ್ಸರಿ ಕನ್ನಡ ಅಂದರೆ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆನ ಬರಿಬೇಕಾಗುತ್ತೆ, ಅಟೆಂಡ್ ಮಾಡಬೇಕಾಗುತ್ತೆ. ಆ್ಯಂಡ್ ಅದು ಎಲ್ಲರೂ ಕೂಡ ನೀವು SLCಯಲ್ಲಿ ಏನೋ ಕನ್ನಡ ಮೀಡಿಯಮಲ್ಲಿ ಓದಿದ್ರೂ ಕೂಡ ನೀವು ಇಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆನ ಬರಲೇಬೇಕಾಗುತ್ತೆ. ಓಕೆನಾ? ಸೊ ಆ ಒಂದು ಪರೀಕ್ಷೆಗೆ ಸಂಬಂಧಿಸಿದಂತೆ ನಿಮಗೆ ಹಾಲ್ ಟಿಕೆಟ್ನ ಅವರಿಲ್ಲಿ ರಿಲೀಸ್ ಮಾಡಿರ್ತಾರೆ. ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಹಾಲ್ ಟಿಕೆಟ್ ಹೇಗೆ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ದಿರೇ ನೀವು ಎಕ್ಸಾಮ್ನ ಬರೆಯೋಕ್ಕೆ ಆಗಲ್ಲ ಅಂತ. ಸೊ ವಾಟ್ಸಪ್ಪಲ್ಲಿ ಕೆಲವೊಬ್ಬರಿಗೆ ಈ ಥರ ಮೆಸೇಜ್ ಬಂದಿದೆ. ಬಟ್ ಯಾರ್ಯಾರಿಗೆ ಬಂದಿಲ್ಲ ಅವ್ರಿಗೆ ನನ್ನ ಈ ಒಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ದಯವಿಟ್ಟು ಅದನ್ನು ಕ್ಲಿಕ್ ಮಾಡಿದ್ರೆ ಸಾಕು, ನೀವು ಆ ಒಂದು ವೆಬ್ಸೈಟಲ್ಲಿ ಹೋಗಿ ಡೌನ್ಲೋಡ್ನ ಮಾಡ್ಕೋಬೋದಾಗಿರುತ್ತೆ ಇದನ್ನು ಅಡ್ಮಿಷನ್ ಕಾರ್ಡ್ನ. ಸೊ ನೀವು ನೋಡ್ಬೋದು ಇಲ್ಲಿ ಡೌನ್ಲೋಡ್ ಅಡ್ಮಿಷನ್ ಹಾಲ್ ಟಿಕೆಟ್ ಅಂತ ಇದೆ. ಇಲ್ಲಿ ನಾನು ಕ್ಲಿಕ್ ಮಾಡಿದ್ರೆ ಈಗ KA ಒಂದು ಮೇನ್ ಇದಕ್ಕೆ ಹೋಗ್ತೀವಿ ನಾವು. ಸೊ ಇಲ್ಲಿ ನೋಡ್ಬೋದು ಯಾವ ಒಂದು ಎಕ್ಸಾಮ್ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅಂದರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್. ಓಕೆನಾ? ನೆಕ್ಸ್ಟ್ ಅಪ್ಲಿಕೇಶನ್ ನಂಬರ್ನ ನೀವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಅದಲ್ಲದೆ ನೀವು ನಿಮ್ಮ ಒಂದು ಹೆಸರಿನ 4 ಅಕ್ಷರಗಳನ್ನ ನೀವಿಲ್ಲಿ ಟೈಪ್ ಮಾಡಬೇಕು. ಆ್ಯಂಡ್ ಯಾವುದೇ ಥರವಾದ ಸ್ಪೇಸ್ ಆಗಿರ್ಬೋದು ಏನೂ ಬಿಡೋಕ್ಕೆ ಹೋಗಬೇಡಿ. ನಿಮ್ಮ ಹೆಸರು ಏನಿದೆಯೋ ಅದನ್ನು 4 ಲೆಟರ್ಸು ಅಂದರೆ ಈಗ ಫಾರ್ ಎಕ್ಸಾಂಪಲ್ ABCD ಆ ಥರ ಏನಿದೆಯೋ ಅದು 4 ಲೆಟರ್ಸ್ ಮಾತ್ರ ನೀವು ಇಲ್ಲಿ ಟೈಪ್ನ ಮಾಡಬೇಕಾಗುತ್ತೆ. ಓಕೆನಾ? ಟೈಪ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟರೆ ನೀವು ಇಲ್ಲಿ ನಿಮ್ಮ ಒಂದು ಹಾಲ್ ಟಿಕೆಟ್ಸ್ ಡೌನ್ಲೋಡ್ ಆಗುತ್ತೆ. ಓಕೆನಾ? ನಾನು ನಿಮಗೆ ನನ್ನ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿ ನಿಮಗೆ ಪೂರ್ತಿಯಾಗಿ ವಿವರನ ಕೊಡ್ತೀನಿ. ನೋಡ್ಬೋದು. ಓಕೆ, ಸೊ ನೀವೀಗ ನೋಡ್ಬೋದು ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಆಗಿದೆ. ಸೇಮ್ ಇದೇ ಥರನೇ ನಿಮಗೂ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು KE ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದನೇ ಈ ಒಂದು ಹಾಲ್ ಟಿಕೆಟ್ ನಿಮಗೆ ಬರುತ್ತೆ. ಓಕೆನಾ? ಫಸ್ಟ್ನೇದು ಬಂದು ಸೆಂಟರ್ ಕೋಡ್ ಇರುತ್ತೆ. ನೆಕ್ಸ್ಟು ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಇರುತ್ತೆ, ನಿಮ್ಮ ಒಂದು ಹೆಸರು ಮತ್ತು ಯಾವ ಒಂದು ಎಕ್ಸಾಮ್ ಸೆಂಟರ್ ನಿಮಗೆ ಬಿದ್ದಿರುತ್ತೆ ಅಂದರೆ ನೀವು ಯಾವ ಜಿಲ್ಲೆಯಲ್ಲಿ ಹಾಕಿರ್ತೀರೋ ಆ ಒಂದು ಜಿಲ್ಲೆಯಲ್ಲೇ ನಿಮಗೆ ಬಿದ್ದಿರುತ್ತೆ. ಓಕೆನಾ? ಆ ಎಲ್ಲ ಒಂದು ಮಾಹಿತಿ ನಿಮ್ಗೆ ಇಲ್ಲಿ ಸಿಗುತ್ತೆ. ಅದ್ರ ಪಕ್ಕದಲ್ಲೇ ನಿಮ್ಮ ಒಂದು ಫೋಟೋ ಇರುತ್ತೆ. ಅದ್ರ ಪಕ್ಕದಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂತ ನಿಮ್ಮ ಒಂದು ಈಗಿನ ಅಂದರೆ ಈಗ ರೀಸೆಂಟಾಗಿ ನಿಮ್ಮ ಒಂದು ಫೋಟೋನ ನೀವಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಯಾವುದೇ ಕಾರಣಕ್ಕೂ ಮರಿಬೇಡಿ, ಪೇಸ್ಟ್ ಮಾಡಿಕೊಂಡು ನೀವು ಹೋಗಿ. ಓಕೆನಾ? ಯಾಕಂದರೆ ಅಲ್ಲಿ ಅವ್ರು ನಿಮ್ಗೆ ಪೇಸ್ಟ್ ಮಾಡೋದಕ್ಕೆ ಅಂದರೆ ಅಂಟಿಸೋಕ್ಕೆ ಅಂತ, ನಿಮ್ಮ ಭಾವಚಿತ್ರನ ಅಂಟಿಸೋದಕ್ಕೆ ಅಂತಲೇ ಅಲ್ಲಿ ಜಾಗ ಬಿಟ್ಟಿದ್ದಾರೆ. ದಯವಿಟ್ಟು ಅದನ್ನು ಅಂಟಿಸಿ. ಓಕೆನಾ? ನೆಕ್ಸ್ಟು ಕೆಳಗಡೆ ಹೋಗ್ತಾ ಹೋದರೆ ನೋಡ್ಬೋದು ನೀವಲ್ಲಿ. ಹಾಗೆ ಕೆಳಗೆ ಬಂದರೆ ನೀವು ಇಲ್ಲಿ ನೋಡ್ಬೋದು ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಆಗಿರ್ಬೋದು, ಯಾವ ಡಿಪಾರ್ಟ್ಮೆಂಟ್ಗೆ ಹಾಕಿದ್ದೀರಾ ಮತ್ತು ವಿಲೇಜ್ ಯಾವ ಎಕ್ಸಾಮ್ ಎಲ್ಲ ಕೂಡ ಇಲ್ಲಿದೆ. ನಂತರ ಎಕ್ಸಾಮ್ ಟೈಮ್ ಟೇಬಲ್ ಅಂತಂತಂದರೆ ಯಾವತ್ತು ಎಕ್ಸಾಮ್ ಇರೋದು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. 29ನೇ ತಾರೀಕು ಭಾನುವಾರ ನಿಮಗೆ ಎಕ್ಸಾಮ್ ಇದೆ. ಅದು ಎಷ್ಟು ಗಂಟೆಯಿಂದ 10:30ಯಿಂದ 12:30ವರೆಗೂ ಇದೆ ನಿಮಗೆ ಎಕ್ಸಾಮ್. ಓಕೆನಾ? ಸೊ ಇದಿಷ್ಟು ನೀವು ಗಮನವಿಟ್ಟು ನೋಡ್ಕೋಬೇಕಾಗುತ್ತೆ. ಯಾವ ಎಕ್ಸಾಮು ಕಂಪಲ್ಸರಿ ಕನ್ನಡ ಎಕ್ಸಾಮು. ಆ್ಯಂಡ್ ಅಲ್ಲಿ ಪಕ್ಕದಲ್ಲಿ ಕೊಟ್ಟಿರೋ ಸಿಗ್ನೇಚರು ನಿಮಗಲ್ಲ, ನೀವು ಮಾಡೋದಲ್ಲ. ಅದನ್ನು ನೀವು ಎಕ್ಸಾಮ್ಗೆ ಹೋಗಿದ್ದ ದಿನ ನೀವು ಹಾಲ್ ಟಿಕೆಟ್ನ ಯಾರು ಚೆಕ್ ಮಾಡ್ತಾರೋ ಅವರಲ್ಲಿ ಸೈನ್ ಹಾಕ್ತಾರೆ. ಓಕೆನಾ? ಸೊ ಇದಿಷ್ಟು ಬಂದು ಒಂದು ಮಾಹಿತಿಯಾಗಿರುತ್ತೆ. ಅದಕ್ಕಿಂತ ತುಂಬ ಮುಖ್ಯವಾದದ್ದೇನು ಅಂತಂದರೆ ಅವರಲ್ಲಿ ವಿವರವಾಗಿ ಹೇಳಿದ್ದಾರೆ, ಇನ್ಸ್ಟ್ರಕ್ಷನ್ಸ್ನ ಓದಿ ನಂತರ ನೀವು ಎಕ್ಸಾಮ್ ಹಾಲ್ಗೆ ಬನ್ನಿ ಅಂತ. ಸೊ ಒಂದೊಂದಾಗಿ ಎಲ್ಲ ಇನ್ಸ್ಟ್ರಕ್ಷನ್ಸು ನಾನು ನಿಮಗೆ ವಿವರವಾಗಿ ಹೇಳ್ತಾ ಹೋಗ್ತೀನಿ. In view of delay in arrival by bus, train, etc., candidates are advised to take extra precautions to reach the examination center at least 1 hour before the scheduled time. ಅಂದರೆ ಇತ್ತೀಚೆಗೆ ಬಸ್ ಆಗಿರ್ಬೋದು, ರೈಲ್ ಆಗಿರ್ಬೋದು ಎಷ್ಟೊಂದು ಲೇಟ್ ಆಗುತ್ತೆ ಅಲ್ವಾ? ಸೊ ಆ ಒಂದು ಕಾರಣಗಳಿಂದ ನಿಮ್ಗೇನಾದ್ರು ಹತ್ರ ಲೇಟ್ ಆದಾಗ ಪ್ರಾಬ್ಲಮ್ ಆಗುತ್ತೆ ಎಕ್ಸಾಮ್ ಬರೆಯೋದಕ್ಕೆ. ಮತ್ತು ಯಾವುದೇ ಕಾರಣಕ್ಕೂ ಟೈಮ್ ಆದಾದ್ಮೇಲೆ ಅವ್ರು ನಿಮ್ಮನ್ನು ಒಳಗೆ ಬಿಟ್ಕೊಳ್ಳಲ್ಲ. ಸೊ ಆದಷ್ಟು 1 hour ಬೇಗ ಇರಿ ಎಕ್ಸಾಮಿನೇಷನ್ ಹಾಲ್ ಹತ್ರ ಅಂತ ಅವರಲ್ಲಿ ಹೇಳ್ತಿದ್ದಾರೆ. ನೆಕ್ಸ್ಟು ದೇ ಆರ್ ರಿಕ್ವೈರ್ಡ್ ಟು ಆಕ್ಯುಪೈ ದ ಸೀಟ್ಸ್ ಆ್ಯಸ್ ಪರ್ ದ ರಿಜಿಸ್ಟರ್ ನಂಬರ್ ಇನ್ ದ ಎಕ್ಸಾಮಿನೇಷನ್ ಹಾಲ್ ಇಮಿಡಿಯೇಟ್ಲಿ ಆಫ್ಟರ್ ದ ಫಸ್ಟ್ ಬೆಲ್, ದಟ್ ಈಸ್ ಅಟ್ 10 AM. ಅಂದರೆ ಫಸ್ಟ್ ಬೆಲ್ ಬಂದು ನಿಮಗೆ 10 ಗಂಟೆಗೆ ಆಗುತ್ತೆ. ಸೊ ನೀವು ಎಕ್ಸಾಮಿನೇಷನ್ ಹಾಲ್ಗೆ ಎಂಟರ್ ಆಗ್ತಿದ್ದಂಗೆ ನಿಮಗೆ ಅಲ್ಲಿ ಬೆಂಚಸ್ ಮೇಲೆ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಇರುತ್ತೆ.
ಅದನ್ನು ನೀವು ನೋಡಿಕೊಂಡು ಅಲ್ಲಿ ನೀವು ಕುತ್ಕೋಬೇಕಾಗುತ್ತೆ. ಓಕೆ, ಕ್ಯಾಂಡಿಡೇಟ್ಸ್ ವಿಲ್ ನಾಟ್ ಬಿ ಅಲೌಡ್ ಟು ಎಂಟರ್ ದ ಎಕ್ಸಾಮಿನೇಷನ್ ಹಾಲ್ ಆಫ್ಟರ್ ದ ಥರ್ಡ್ ಬೆಲ್, ದಟ್ ಇಸ್ ಅಟ್ 10:30. ಸೊ ಇಲ್ಲಿ ಅವ್ರು ಹೇಳಿರೋ ಪ್ರಕಾರ 10 o'clock ಫಸ್ಟ್ ಬೆಲ್ ಅಂತ ಹೇಳಿದ್ದಾರೆ. ಸೊ ಮೇ ಬಿ 10:15 ಸೆಕೆಂಡ್ ಬೆಲ್ ಆಗುತ್ತೆ ಆ್ಯಂಡ್ ಥರ್ಡ್ ಬೆಲ್ ಬಂದು 10:30 ಆಗುತ್ತೆ. ಸೊ ಆ 10:30 ಥರ್ಡ್ ಬೆಲ್ ಆದಮೇಲೆ ನಿಮ್ಮನ್ನು ಯಾರನ್ನೂ ಅವರು ಅಲೋ ಮಾಡಲ್ಲ. ಒಳಗಡೆ ಇರೋರು ಹೊರಗೆ ಹೋಗೋಕ್ಕಾಗಲ್ಲ ಆ್ಯಂಡ್ ಹೊರಗಿರೋರು ಒಳಗೆ ಬರೋಕ್ಕೆ ಸಾಧ್ಯ ಇಲ್ಲ. ಓಕೆನಾ? ಸೊ ಆದಷ್ಟು ನೀವು 10:30 ಅಂತಂದರೆ ಅಟ್ಲೀಸ್ಟ್ ಎಕ್ಸಾಮಿನೇಷನ್ ಹಾಲ್ ಹತ್ರ ನೀವು 9:30 ಅಷ್ಟರಲ್ಲಿ ನೀವು ಅಲ್ಲಿ ನಿಮ್ಮ ಕಾಲೇಜ್ ಆಗಿರ್ಬೋದು, ಸ್ಕೂಲ್ಸ್ ಎಲ್ಲ ಅಲಾಟ್ಮೆಂಟ್ ಇರುತ್ತೋ ಅಲ್ಲಿ ನೀವು 9:30ಗೆಲ್ಲ ಅಲ್ಲಿದ್ದಷ್ಟು ನಿಮಗೆ ಒಂದು ಉಪಯೋಗ ಆಗಿರುತ್ತೆ, ನಿಮಗೂ ಟೆನ್ಷನ್ ಇರಲ್ಲ. ಓಕೆನಾ? ನೋ ಕ್ಯಾಂಡಿಡೇಟ್ಸ್ ವಿಲ್ ಬಿ ಅಲೌಡ್ ಟು ಅಪಿಯರ್ ಅಟ್ ಎಕ್ಸಾಮಿನೇಷನ್ ಸೆಂಟರ್ ಅದರ್ ದ್ಯಾನ್ ದ ಕ್ಯಾಂಡಿಡೇಟ್ಸ್ ಅಲಾಟೆಡ್ ಟು ಹಿಮ್ ಆರ್ ಇನ್ ದ ಅಡ್ಮಿಷನ್ ಟಿಕೆಟ್. ಸೊ ನಿಮ್ಮ ಒಂದು ಅಡ್ಮಿಷನ್ ಟಿಕೆಟಲ್ಲಿ ನಿಮ್ಮ ಹೆಸರಿದೆ, ನಿಮ್ಮ ಒಂದು ವಿಳಾಸಗಳಿದ್ದಾವೆ. ಆ ಕ್ಯಾಂಡಿಡೇಟ್ಸ್ ಮಾತ್ರನೇ ನಿಮಗಲ್ಲಿ ಅಲೋ ಇರೋದು, ಎಲ್ಲರಿಗೂ ಅಲೋ ಇರಲ್ಲ. ಕ್ಯಾಂಡಿಡೇಟ್ ಶುಡ್ ನಾಟ್ ಕ್ಯಾರಿ ಎನಿ ಮಾಡ್ರನ್ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್. ಯಾವ್ಯಾವ ಥರ ಎಕ್ವಿಪ್ಮೆಂಟ್ಸ್ನ ನೀವು ಕ್ಯಾರಿ ಮಾಡಬಾರ್ದು ಅಂತಂದರೆ, ಯಾವುದೇ ಥರವಾದ ಗ್ಯಾಜೆಟ್ಸ್ ಆಗಿರ್ಬೋದು, ಪ್ರಿಂಟರ್ಸ್ ಆಗಿರ್ಬೋದು, ಪೇಜಸ್ ಆಗಿರ್ಬೋದು, ಅಥವಾ ನೀವು ಯಾವುದು ಶೀಟ್ಸ್ಗಳನ್ನ ಯಾವುದು ಕ್ಯಾರಿ ಮಾಡೋಕ್ಕೆ ಹೋಗ್ಬಿಡಿ. ಮೊಬೈಲ್ ಫೋನ್ಸು, ಬ್ಲೂಟೂತ್ಸು, ಮಾರ್ಕರು ಮತ್ತು ವೈಟ್ನರು, ಕ್ಯಾಲ್ಕುಲೇಟ್ರು, ವೈರ್ಲೆಸ್ ಸೆಟ್ಸ್ ಅಂದರೆ ಹೆಡ್ಫೋನ್ಸ್ ಆಗಿರ್ಬೋದು, ಇಲ್ಲ ಯಾವುದೇ ಆಗಲಿ ನಿಮ್ಮ ಒಂದು ಎಲೆಕ್ಟ್ರಿಕ್ ವಾಚಸ್ ಆಗಿರ್ಬೋದು, ಆ ಥರದ್ದೇನೂ ತೊಗೊಂಡು ಹೋಗೋಕ್ಕೆ ಹೋಗ್ಬೇಡಿ. ಮತ್ತು ಅದರ ಚಿಟ್ಸ್ ಅಂದರೆ ಬಿಟ್ಸ್ ಆಫ್ ಪೇಪರ್ ಆಗಿರ್ಬೋದು, ಪುಸ್ತಕಗಳಾಗಿರ್ಬೋದು, ನೋಟ್ಸ್ ಯಾವೂ ಕೂಡ ಎಕ್ಸಾಮಿನೇಷನ್ ಹಾಲ್ಗೆ ತೊಗೊಂಡು ಹೋಗೋಕ್ಕೆ ಹೋಗಬೇಡಿ. ನೆಕ್ಸ್ಟು, ಕ್ಯಾಂಡಿಡೇಟ್ಸ್ ವಿಲ್ ಬಿ ಅಲೌಡ್ ಟು ಎಂಟರ್ ಎಕ್ಸಾಮಿನೇಷನ್ ಹಾಲ್ ಓನ್ಲಿ ಆಫ್ಟರ್ ಪ್ರೊಡಕ್ಷನ್ ಆಫ್ ದರ್ ಅಡ್ಮಿಷನ್ ಹಾಲ್ ಟಿಕೆಟ್ಸ್. ಓಕೆ, ಸೊ ನೀವು ಎಕ್ಸಾಮಿನೇಷನ್ ಹೋಗಬೇಕು ಅಂತಂದರೆ ನಿಮ್ಮ ಹಾಲ್ ಟಿಕೆಟ್ಸ್ ಇದ್ದರೆ ಮಾತ್ರ ನಿಮ್ಮನ್ನು ಅಲೋ ಮಾಡೋದು. ಅಲ್ಲಿ ಅವ್ರು ಚೆಕ್ ಮಾಡ್ತಾರೆ ನಿಮ್ಮ ಎಕ್ಸಾಮಿನೇಷನ್ ಹಾಲ್ ಟಿಕೆಟು ಮತ್ತು ಯಾವುದಾದ್ರೂ ಒಂದು ID ಕಾರ್ಡ್ ಪ್ರೂಫ್ ಇರಬೇಕು. ಯಾವ ಥರ ಅಂತಂದರೆ ಅಥವಾ ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್, ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಅಥವಾ ವೋಟರ್ ID, ಇಷ್ಟರಲ್ಲಿ ಯಾವ್ದಾದ್ರು ಒಂದು ನಿಮ್ಮ ಹತ್ರ ಇರಬೇಕು ID ಕಾರ್ಡು. ಅದ್ರ ಜೊತೆಗೆ ನಿಮ್ಮ ಹತ್ರ ಹಾಲ್ ಟಿಕೆಟ್ ಇದ್ದರೆ ಮಾತ್ರ ನಿಮ್ಮನ್ನು ಅವರು ಒಳಗೆ ಬಿಡೋದು. ಓಕೆನಾ? ಚೆಕ್ ಮಾಡಿ. The candidates are not allowed to wear any type of wrist watches to the examination hall. Candidates are informed to check the schedule of the bell timings for caution bells at different intervals hosted by the ಸೊ ನಿಮಗೆ ಯಾವುದೇ ಥರವಾದ ಎಲೆಕ್ಟ್ರಿಕ್ ಅಂತನೆಲ್ಲ ನಾರ್ಮಲ್ ನಿಮ್ಮ ಒಂದು ಹಳೆಯ ವಾಚಸ್ ಆಗಿರ್ಬೋದು ಯಾವುದು ಕೂಡ ನಿಮಗೆ ಅಲೋ ಇಲ್ಲ, ವಾಚಸ್ಸೇ ಅಲೋ ಇಲ್ಲ. ಓಕೆನಾ? ಯಾವುದೇ ಥರದ ವಾಚ್ಗಳನ್ನ ಹಾಕೊಂಡು ಹೋಗಬೇಡಿ. ಮತ್ತು candidates should not wear full sleeve shirts and jeans are not allowed wear any ornaments and appear for the examination hall. Candidates should follow the dress code published on the KEA website. ಸೊ ನಿಮಗೆ ಅವರು KEA ವೆಬ್ಸೈಟಲ್ಲಿ ವಿವರವಾಗಿ ಹೇಳಿದ್ದಾರೆ ಯಾವ ಥರ ಬಟ್ಟೆನ ಹಾಕೊಂಡು ಹೋಗಬೇಕು ಅಂತ. ಅಂದರೆ ನೀವು ಫುಲ್ ಸ್ಲೀವ್ಸ್ ಇರೋ ಶರ್ಟ್ಸ್ ಆಗಿರ್ಬೋದು, ಇಲ್ಲ ವುಮೆನ್ ಲೇಡೀಸೇ ಆಗಿರ್ಬೋದು, ಜೆಂಟ್ಸೇ ಆಗಿರ್ಬೋದು, ಫುಲ್ ಸ್ಲೀವ್ಸ್ ಇರೋ ಶರ್ಟ್ಸ್ಗಳನ್ನ ಹಾಕೊಂಡು ಹೋಗ್ಬಿಡಿ. ಮತ್ತು ಜೀನ್ಸ್ ಪ್ಯಾಂಟ್ಗಳನ್ನ ಯಾವುದೇ ಕಾರಣಕ್ಕೂ ಹಾಕೊಂಡು ಹೋಗ್ಬಿಡಿ, ಫಾರ್ಮಲ್ಸಲ್ಲಿ ಹೋಗಿ ಅಂತ ಅವರು ಇಲ್ಲಿ ಹೇಳಿದ್ದಾರೆ. ಮತ್ತು ಲೇಡೀಸೇ ಆಗಿರ್ಬೋದು, ಜೆಂಟ್ಸೇ ಆಗಿರ್ಬೋದು, ಗೋಲ್ಡ್ ಆರ್ನಮೆಂಟ್ಸ್, ಈಗ ನಿಮ್ಮ ಲೇಡೀಸ್ ಆಗಿರ್ಬೋದು ಒಂದು ಓಲೆ ಆಗಿರ್ಬೋದು, ಕೈಯಲ್ಲಿ ಬಳೆ ಆಗಿರ್ಬೋದು, ಇನ್ಕ್ಲೂಡಿಂಗ್ KEA ಎಕ್ಸಾಮ್ ಲಾಸ್ಟ್ ಟೈಮ್ ಕಂಡಕ್ಟ್ ಮಾಡಿರೋ ಇದರಲ್ಲಿ ಮದುವೆ ಆಗಿರೋ ಹೆಣ್ಮಕ್ಳದ್ದು ಮಾಂಗಲ್ಯ ಸರನ ಕೂಡ ಅವರು ಆಚೆನೇ ತೆಗ್ದಿಡಕ್ಕೆ ಹೇಳಿದ್ದಾರೆ. ಮೂಗ್ಬಟ್ಟಿಂದ ಕೂಡ ಅವರು ತೆಗ್ಸಿದ್ದಾರೆ. ಸೊ ಆದಷ್ಟು ಯಾರನ್ನ ಕರ್ಕೊಂಡೋಗಿರ್ತೀರೋ ಅವ್ರ ಹತ್ರ ನಿಮ್ಮ ಗೋಲ್ಡ್ ಆರ್ನಮೆಂಟ್ಸ್ನ ಅವ್ರು ಹುಷಾರಾಗಿ ಕೊಟ್ಟು ನೀವು ಎಕ್ಸಾಮಿನೇಷನ್ ಹಾಲ್ಗೆ ಹೋಗಿ. ಆ್ಯಂಡ್ ಆದಷ್ಟು ಅಲೋ ಕೊಡೋದ್ರ ಬದಲು ಮನೇಲೇ ಹುಷಾರಾಗಿ ಎತ್ತಿಟ್ಬಿಟ್ಟು ಎಕ್ಸಾಮಿನೇಷನ್ ಹಾಲ್ ಹತ್ರ ಹೋಗಿ. ಓಕೆನಾ? ಮತ್ತು ಹುಡುಗರು ಅಷ್ಟೇನೆ ಯಾವ್ದಾರು ಚೈನ್ ಹಾಕ್ಕೊಂಡಿರೋದಾಗಿರೋ, ಉಂಗುರ ಹಾಕ್ಕೊಂಡಿರೋ ಹುಷಾರಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಮತ್ತು ಅದು ಯಾವುದೂ ಅಲೋ ಇಲ್ಲ. ಓಕೆನಾ? Candidates who fail to follow the dress codes will not be permitted to write the examination. ಸೊ ನೀವೇನಾದರೂ ಅವ್ರು ಹೇಳಿರೋ ಥರ ಡ್ರೆಸ್ ಕೋಡ್ ಹಾಕಿಲ್ಲ ಅಂತಂದರೆ ನಿಮ್ಮನ್ನು ಅವರು ಎಕ್ಸಾಮಿನೇಷನ್ ಬರೆಯೋದಕ್ಕೆ ಬಿಡಲ್ಲ. ಓಕೆನಾ? ನೆಕ್ಸ್ಟು, ಕ್ಯಾಂಡಿಡೇಟ್ ಶುಡ್ ಓನ್ಲಿ ಯೂಸ್ ಬ್ಲ್ಯಾಕ್ ಆರ್ ಬ್ಲೂ ಬಾಲ್ ಪಾಯಿಂಟ್ ಪೆನ್ಸ್. ಸೊ ನೀವು ಬಾಲ್ ಪೆನ್ಸ್ನೇ ಯೂಸ್ ಮಾಡಬೇಕಾಗುತ್ತೆ, ಬ್ಲೂ ಅಥವಾ ಬ್ಲ್ಯಾಕ್. ಜೆಲ್ ಪೆನ್ಸು ಅಲೋಡ್ ಇಲ್ಲ, ಜೆಲ್ ಅಥವಾ ಇಂಕ್ ಪೆನ್ಗಳು ಅಲೋ ಇಲ್ಲ. ಓಕೆನಾ? Candidates should not enter the examination hall by wearing any type of face mask as usage of Bluetooth are increased nowadays. ಸೊ ನೀವು ಯಾವುದೇ ಥರವಾದ ಮಾಸ್ಕ್ ಅಂದರೆ ಕೋವಿಡ್ ಮಾಸ್ಕ್ಸ್ ಆಗಿರ್ಬೋದು, ಯಾವುದೇ ಥರವಾದ ಒಂದು ಮಾಸ್ಕ್ಗಳನ್ನ ನೀವು ಹಾಕ್ಕೊಂಡು ಎಕ್ಸಾಮಿನೇಷನ್ ಸೆಂಟರ್ಗೆ ಹೋಗೋ ಹಾಗಿಲ್ಲ. ಓಕೆನಾ? ಸ್ಟೂಡೆಂಟ್ಸ್ ಶುಡ್ ರೈಟ್ ದೇರ್ ನೇಮ್ ಇನ್ ಕ್ಯಾಪಿಟಲ್ ಲೆಟರ್ಸ್ ಆನ್ ದ OMR ಶೀಟ್ಸ್ ಇಶ್ಯೂಡ್ ಆಫ್ಟರ್ ದ ಫಸ್ಟ್ ಬೆಲ್. ಸೊ ಇದೆಲ್ಲ ಎಕ್ಸಾಮಿನೇಷನ್ ಸ್ಟಾರ್ಟ್ ಆದಾಗ ಏನೇನು ಮಾಡಬೇಕು ಅಂತಂದರೆ,
OMR ಆನ್ಸರ್ ಶೀಟ್ಸ್ ಮೇಲೆ ನಿಮ್ಮ ಹೆಸರನ್ನ ಕ್ಯಾಪಿಟಲ್ ಲೆಟರ್ಸಲ್ಲಿ ನೀವು ಬರಿಬೇಕಾಗುತ್ತೆ. ಓಕೆನಾ. Afterwards, candidates have to enter the register number without any mistake and shade the respective circles on the OMR answer sheets as per bell timings. ಸೊ ನೀವು ನಿಮ್ಮ ಒಂದು ರಿಜಿಸ್ಟರ್ ನಂಬರ್ನ, ನಿಮ್ಮ ಹೆಸರನ್ನ ಎಲ್ಲನೂ ಕೂಡ ಅಲ್ಲಿ ಫಿಲ್ ಮಾಡಬೇಕಾಗುತ್ತೆ. ರಿಜಿಸ್ಟರ್ ನಂಬರ್ನ ಅವರು ನಿಮಗಲ್ಲಿ ಅಂದರೆ ಶೇಡ್ ಮಾಡೋಕ್ಕೆ ಹೇಳ್ತಾರೆ. ಅದನ್ನು ನೀವು ನೀಟಾಗಿ ಯಾವುದೇ ಒಂದು ಮಿಸ್ಟೇಕ್ ಇಲ್ದಂಗೆ ನೀವು ಶೇಡ್ ಮಾಡಬೇಕಾಗುತ್ತೆ. ವೈಟ್ನರ್ಸ್ನೇ ಆಗಿರ್ಬೋದು, ಯಾವುದೇ ಥರವಾದ ಎರೇಸರ್ಸ್ನ ಯೂಸ್ ಮಾಡೋಂಗಿಲ್ಲ. ಓಕೆನಾ. ಸೊ ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ. ಗಮನ ಕೊಟ್ಟು ಎರಡೆರಡು ಸತಿ ನೋಡಿಕೊಂಡು ನೀವಲ್ಲಿ ಫಿಲ್ನ ಮಾಡಿ. ಓಕೆನಾ. ನೆಕ್ಸ್ಟು ಕರೆಕ್ಟ್ ವರ್ಷನ್ ಕೋಡ್ ನೀವು ನಿಮ್ಮ ಒಂದು ಕ್ವಶನ್ ಪೇಪರಲ್ಲಿ ವರ್ಷನ್ ಕೋಡ್ಸ್ ಇರುತ್ತೆ, ಅದನ್ನು ಕೂಡ ನೀವು ಅಲ್ಲಿ ಕರೆಕ್ಟಾಗಿ ಬರಿಬೇಕಾಗುತ್ತೆ. ನೆಕ್ಸ್ಟು ಕ್ವಶನ್ ಬುಕ್ಲೆಟ್ಸಲ್ಲಿ ವರ್ಷನ್ ಕೋಡ್ ಇರುತ್ತೆ, ಸೀರಿಯಲ್ ನಂಬರ್ ಇರುತ್ತೆ, ಮತ್ತು ಆನ್ಸರ್ ಶೀಟ್ಸಲ್ಲಿ ಕೂಡ ಸೀರಿಯಲ್ ನಂಬರ್ ಇರುತ್ತೆ. ಅವೆರಡೂ ಸೇಮ್ ಇದೆಯಾ ಅಂತ ನೀವಲ್ಲಿ ಚೆಕ್ನ ಮಾಡ್ಕೋಬೇಕಾಗುತ್ತೆ. ಇದಿಷ್ಟು ಅಲ್ಲದೇನೆ ಬೆಲ್ ಟೈಮಿಂಗ್ಸು ನಾನು ಆಲ್ರೆಡಿ ಹೇಳಿದ್ದೀನಿ, ಬಟ್ ಸ್ಟಿಲ್ ನಿಮ್ಗೆ ಹಂಗೂ ಬೇಕು ಅಂತಲೇ ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಓಕೆನಾ. Excuse me. The candidates should follow the instruction given by the official engaged in the examination duty. The candidates who will not follow the instruction will treated as unfair means and his or her merit will not be declared. ಸೊ ನೀವು ಅಲ್ಲಿ ಯಾರಾದರೂ ಅಫಿಷಿಯಲ್ಸ್ ಅಂದರೆ ಟೀಚರ್ಸ್, ಲೆಕ್ಚರರ್ಸ್ ಯಾರೇ ಆಗಲಿ ಅಲ್ಲಿ ಇರ್ತಾರಲ್ವ, ನಿಮ್ಮನ್ನು ನಿಮ್ಮನ್ನು ಅಲ್ಲಿ ಲೈಕ್ ಚೆಕ್ ಮಾಡೋದಕ್ಕೆ ಆ ಲೆಕ್ಚರರ್ಸ್ ಹತ್ರನೇ ಆಗಿರ್ಬೋದು, ಟೀಚರ್ಸ್ ಹತ್ರನೇ ಆಗಿರ್ಬೋದು, ನೀವು ಒಂದು ರೆಸ್ಪೆಕ್ಟ್ಫುಲ್ಲಾಗಿ ನಡ್ಕೋಬೇಕಾಗುತ್ತೆ. ಮತ್ತು ಅವ್ರು ಏನು ಹೇಳ್ತಾರೋ ಅದನ್ನು ನೀವು ಫಾಲೋ ಮಾಡಬೇಕಾಗುತ್ತೆ ಇನ್ಸ್ಟ್ರಕ್ಷನ್ಸ್ನ. ಓಕೆನಾ. ನೀವೇನಾದರೂ ಆ ಥರ ಮಾಡಲಿಲ್ಲ ಅಂತಲೇ ಅವ್ರು ನಿಮ್ಮನ್ನು ಲೈಕ್ ನಿಮ್ಮ ಒಂದು ಎಕ್ಸಾಮ್ನ ಅವರು ಕ್ವಾಲಿಫೈ ಮಾಡಲ್ಲ. ಓಕೆನಾ. ಕ್ಯಾಂಡಿಡೇಟ್ಸ್ ವಿಲ್ ನಾಟ್ ಬಿ ಅಲೌಡ್ ಟು ಲೀವ್ ದ ಎಕ್ಸಾಮಿನೇಷನ್ ಸೆಂಟರ್ ಟಿಲ್ ದ ಕಂಪ್ಲೀಷನ್ ಆಫ್ ದ ಎಕ್ಸಾಮಿನೇಷನ್. ಸೊ 10:30ಗೆ ನೀವು ಕೂತಿದ್ದೀರಾ ಅಂತಂದರೆ 12:30 ತನಕ ನೀವು ಎಲ್ಲೂ ಹೋಗೋ ಹಾಗಿಲ್ಲ ಆಚೆಗೆ. ಓಕೆನಾ. ಲಾಸ್ಟ್ ಬೆಲ್ ಆಗೋ ತನಕನೂ ನೀವು ಅಲ್ಲೇ ಕುತ್ಕೋಬೇಕಾಗುತ್ತೆ. ನಿಮ್ಮ ಎಕ್ಸಾಮ್ ಬೇಗ ಮುಗಿದ್ರು ಇಲ್ಲ ಏನೇ ಆದರೂ ಕೂಡ ನೀವು ಹೋಗೋ ಹಾಗಿಲ್ಲ. ಓಕೆನಾ. ಸೊ ಇದಿಷ್ಟು ಬಂದು ಒಂದು ಮಾಹಿತಿಯಾಗಿರುತ್ತೆ. ಸೊ ಯಾರ್ಯಾರು ಅಪ್ಲೈ ಮಾಡಿದ್ದೀರೋ ಆ್ಯಂಡ್ ನಾನು ಕೂಡ ಯಾರ್ಯಾರು ಅಪ್ಲೈ ಮಾಡಿದ್ದೀರೋ ಚೆನ್ನಾಗಿ ಓದ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಸತಿ ರಿವಿಷನ್ ಮಾಡಿ. ಈಗ ಓದೋ ಟೈಮ್ ಇಲ್ಲ, ಜಸ್ಟ್ ರಿವಿಷನ್ ಮಾಡಿಕೊಂಡು ಚೆನ್ನಾಗಿ ಎಕ್ಸಾಮ್ನ ಅಟೆಂಡ್ ಮಾಡಿ. ಸೊ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ಅದಕ್ಕೆ ರಿಪ್ಲೈನ ಮಾಡ್ತೀನಿ. ಓಕೆನಾ. ಸೊ ಇದಷ್ಟಲ್ದೇನೆ ನಿಮಗೇನಾದರೂ ಹೇಗಿರುತ್ತೆ ಎಕ್ಸಾಮ್ ಪ್ಯಾಟ್ರನ್ ಅನ್ನೋದು ನಿಮಗಿನ್ನೂ ಡೌಟ್ ಇದ್ದರೆ ಬೇಕಾದ್ರೆ ಕೇಳಿ, ನಾನು ಅದನ್ನು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ಓಕೆ. ವಿಡಿಯೋ ನೋಡೋದಕ್ಕೋಸ್ಕರ ಧನ್ಯವಾದಗಳು.